ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈ ಶೆಕೆಯಲ್ಲಿ ಬೆಳಗಿನ ತಿಂಡಿ ಮಾಡೋದನ್ರಿ ಅಥವಾ ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡೋದನ್ರಿ ತುಂಬಾನೇ ಬೇಜಾರಾಗಿರ್ತದ್ರಿ. ಒಳಗಡೆ ಕಿಚನ್ದಾಗ ಹೋಗೋಕ್ಕೂ ಒಲ್ಲಾಗ್ತೈತಿ. ಹಂಗಿತ್ತಂದ್ರೆ ಬೇಗನೆ ಸಿಂಪಲ್ನು ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಸಿಂಪಲ್ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ದಿಢೀರಾಗಿನೇ ಮಾಡ್ಕೋಬಹುದು. ನೀವು ಇದನ್ನ ಇನ್ಸ್ಟಂಟ್ ರೆಸಿಪಿ ಅಂತಾನೂ ಕರಿಬೋದು. ಇದನ್ನ ಬೆಳಗಿನ ತಿಂಡಿಗಾದ್ರೂ ಮಾಡ್ಕೋಬಹುದು. ಇಲ್ಲ ನಮಗೆ ರಾತ್ರಿ ಊಟಕ್ಕೆ ಏನೋ ಬೇಜಾರಾಗೈತಿ, ಅಡಿಗೆ ಮಾಡೋದು ಬೇಡ, ದಿಢೀರಾಗಿ ಲೈಟ್ ಆಗಿ ಏನೋ ಮಾಡ್ಬೇಕಂದ್ರೆ ಅದಕ್ಕಂತೂ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಅಥವಾ ಈಗ ಮಕ್ಕಳ ಶಾಲೆ ಸ್ಟಾರ್ಟ್ ಆಗ್ಯಾವ, ಲಂಚ್ ಬಾಕ್ಸಿಗೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ದಿಢೀರ್ ಅಥವಾ ಇನ್ಸ್ಟಂಟ್ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ. ನಾನು ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಅನ್ನ ಹಾಕ್ತಾ ಇದ್ದೀನಿ. ನೋಡಿ, ರಾತ್ರಿ ಮಾಡಿ ಮಿಕ್ಕಿರುವ ಅನ್ನ ಆದರೂ ಹಾಕ್ರಿ ಅಥವಾ ಬೆಳಗ್ಗೆ ಮಾಡಿರೋ ಫ್ರೆಶ್ ಅನ್ನ ಆದರೂ ಹಾಕ್ರಿ. ಎಷ್ಟೋ ಸಲ ಅನ್ನ ಉಳ್ಕೊಂಡಿರ್ತದೆ, ಅವಾಗ ಚಿತ್ರಾನ್ನ, ಪುಳಿಯೋಗರೆ ಗೊಜ್ಜು, ಟೊಮೆಟೊ ಗೊಜ್ಜನ್ನು ಹಾಕಿ ಕಲಿಸ್ಬಿಟ್ಟು ಮಾಡ್ಕೊಂಡಿರ್ತೀರಿ. ಈ ರೀತಿಯೂ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇದಕ್ಕಿಲ್ಲ ನಾನು ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ. ಎಷ್ಟು ಮೊಸರು ಹಾಕಿನಲ್ರಿ ಅದರಷ್ಟೇ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ನೋಡಿ, ಈಗ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ. ಕೆಲವೊಬ್ರು ಏನು ಹೇಳ್ತಾರೆ, ಅನ್ನ ರುಬ್ಬಿರೋ ವಿಷ ಆಗ್ತದೆ ಅಂತ ಹೇಳಿ ನನಗೆ ಎಷ್ಟೋ ಜನ ಕಮೆಂಟ್ ಮಾಡ್ಯಾರ. ಸಾರಿ, ನನಗೆ ಅದ್ರ ಬಗ್ಗೆ ಅಂತೂ ಏನೂ ಗೊತ್ತಿಲ್ಲ. ಈಗ ನಾನು ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಯಾವ ಬಟ್ಲೆ ಅನ್ನ ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಬಟ್ಲಾಗಷ್ಟೇ ಸಣ್ಣ ರವೆ, ಉಪ್ಪಿಟ್ಟು ರವೆಯನ್ನು ಹಾಕ್ತಾಯಿದ್ದೀನಿ. ನೀವು ಚಿರೋಟಿ ರವೆ ಹಾಕಿರೂ ನಡೀತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ತುಂಬ ಸಿಂಪಲ್ ಅದ್ರಿ. ದಿಢೀರಾಗಿ ಒಂದು 10 ನಿಮಿಷದಲ್ಲೇ ಮಾಡ್ಕೋಬೋದು. ಎಷ್ಟು ಸಿಂಪಲ್ ಅದಲ್ಲ, ಟೇಸ್ಟ್ ಅಂತೂ ಅದ್ಭುತ ಅದು ನೋಡ್ರಿ. ನೋಡಿ, ಈ ರೀತಿ ನಾನು ಈಗ ಮಿಕ್ಸ್ ಮಾಡ್ಕೊಂಡಿನಿ. ಈ ಹಾಕಿರುವ ರವೆ ನೆನೆಲೇರಿ ಒಂದು 5 ನಿಮಿಷ ಇದನ್ನು ಏನು ಮಾಡ್ತೀನಿ, ಮುಚ್ಚಿ ಸೈಡಿಗೆ ಇಡ್ತೀನಿ. ಒಂದು ಚಟ್ನಿಯನ್ನು ರೆಡಿ ಮಾಡ್ಕೊಂಡ್ರಿ. ಚಟ್ನಿಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಹುರಿದಿರುವ ಶೇಂಗಾನ ತೊಗೊಂಡಿದ್ದೀನಿ. ನಾನು ಸಿಪ್ಪೆ ಧರಿಸ್ಲೇ ಹಾಕ್ತಾಯಿದ್ದೀನಿ. ನೀವು ಸಿಪ್ಪೆಯನ್ನಾದ್ರೂ ಹಾಕೋಬೋದು, ನಡೀತದ. 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. 3 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲನವರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಫಸ್ಟ್ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈಗ ಇದನ್ನು ಗ್ರೈಂಡ್ ಮಾಡಿದ್ಮೇಲೆ ಇದಕ್ಕೆ ನೋಡಿ, ನಿಮ್ಗೆ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರನ್ನ ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ, ಆ ರೀತಿ ಮಾಡಿದ್ದೀನಿ. ನೋಡಿ, ಈ ಚಟ್ನಿ ರುಬ್ಬಿ ರೆಡಿ ಆಗಿದ್ರಿ. ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಹಾಗೇ ಸರ್ವ್ ಮಾಡ್ಬೋದು. ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಎಣ್ಣೆ, 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಒಗ್ಗರಣೆನ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿ ಆಗ್ತದೆ ರೀ. ನೋಡಿ, ಸ್ವಲ್ಪ ಇಂಗಿನ ಒಗ್ಗರಣೆನೂ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ಒಗ್ಗರಣೆ ಬೇಡ ಅಂದ್ರೆ ನೀವು ಇದನ್ನು ಹಾಗೇನೂ ಸರ್ವ್ ಮಾಡ್ಬೋದು. ಈ ಚಟ್ನಿ ಇದ್ರ ಜೊತೆ ಅಷ್ಟೇ ಅಲ್ಲ, ನೀವು ಇದನ್ನು ನಾರ್ಮಲ್ ಮಾಡೋ ದೋಸೆ, ಇಡ್ಲಿ, ಪಡ್ಡು ಜೊತೆನೂ ಬೆಸ್ಟ್ ಕಾಂಬಿನೇಷನ್ ರೀ. ಚಟ್ನಿ ರೆಡಿ ಆಗಿದ್ರೆ ಅದನ್ನು ಸೈಡಿಗೆ ಇಟ್ಟು ಅದೇ ಒಗ್ಗರಣೆ ಕಡಾಯದಲ್ಲಿ 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ, ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಕಡಲೆಬೇಳೆ, 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಜೀರಿಗೆನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಲೈಟ್ಗಾಗಿ ಕೆಂಪಾಗಲಿ ರೀ. ಆ ಉದ್ದಿನಬೇಳೆ ಮನೆಯಲ್ಲಿ ಬೇಳೆ ಮಾಡ್ಕೊಂಡಿರೋದಾದರೆ ಅದಕ್ಕೊಂದು ಸ್ವಲ್ಪ ಸಿಪ್ಪೆ ಅದಷ್ಟೇ. ನೋಡಿ, ಲೈಟಾಗಿ ಕೆಂಪಾಗ್ಯದ. ಅದನ್ನು ಈಗ ಏನು ಮಾಡ್ತೀನಿ, ಈ ರವೆಗೆ ಹಾಕೋತೀನಿ ನೋಡಿ. ನೋಡಿ, ಒಗ್ಗರಣೆ ಹಾಕಿರಿ. ನೀವು ಈ ಒಗ್ಗರಣೆಯಲ್ಲೇ ಏನು ಮಾಡ್ಬೋದು, ಹಸಿಮೆಣ್ಸಿಕಾಯಿ, ಕರಿಬೇವು ಸೊಪ್ಪನ್ನು ಹಾಕ್ಬೋದು. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 1 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಒಂದೇ 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿ ಹಾಕೋರಿ. ಮಕ್ಳಿಗೆ ಮಾಡ್ತಿದ್ರೆ ಅಂದರೆ ಈ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ನೀವು ರೆಡ್ ಚಿಲ್ಲಿ ಫ್ಲೆಕ್ಸ್ ಏನಾದ್ರೂ ಹಾಕೋಬೋದು. ಈಗ ಇದನ್ನು ತರಕಾರಿಗಳನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಅದ ರೀ. ಮತ್ತು ನೋಡಿ, ಮನೆಯಲ್ಲಿ ಇಷ್ಟಂತೂ ಬೇಸಿಕ್ ತರಕಾರಿ ಇದ್ದೇ ಇರ್ತದೆ. ಇದರಲ್ಲಿ ನೀವು ಇನ್ನೂ ಹೆಲ್ದಿ ಬೇಕಂದ್ರೆ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಬೋದು, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕೋಬೋದು. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿಕಾಯಿ ಅಂತೂ ಎಲ್ಲರ ಮನೇಲಿ ಇದ್ದೇ ಇರ್ತದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿ, ನಾನು ಹಿಟ್ಟು ಯಾವ ರೀತಿ ಇರಬೇಕಂತ ತೋರಿಸ್ತೀನಿ. ತುಂಬ ತೆಳುಗೂ ಇರಬಾರ್ದು, ತುಂಬ ಗಟ್ಟಿನೂ. ನೋಡಿರಿ, ಇನ್ನೂವರೆಗೂ ನಾನು ಸೋಡಾ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನೋಡಿ, ಯಾವುದು ಬೇಡ. ನೋಡಿ, ಈ ರೀತಿ ಒಂದು 2 ನಿಮಿಷ ಕಂಟಿನ್ಯೂ ಆಗಿ ಮಿಕ್ಸ್ ಮಾಡ್ಕೊರಿ. ಹಿಟ್ಟನ್ನು ಸ್ವಲ್ಪ ಏನಾಗ್ತದೆ, ಫಳ್ಳಾಗ್ತದೆ. ನೋಡಿರಿ, ಒಂದೇ ಡೈರೆಕ್ಷನ್ನಲ್ಲಿ ತಿರುಗಿಸ್ಬಿಟ್ಟು ಏನೋ ಹಿಟ್ಟು ಫ್ಲಫಿ ಆಗ್ತದಲ್ಲ, ಅದರಿಂದ ಏನಾಗ್ತದೆ, ಫಳ್ಳಾಗಿರ್ತದೆ. ನೋಡಿ, ಈ ರೀತಿ ಇರ್ಬೇಕು. ತುಂಬ ತೆಳು ಮಾಡ್ಕೊಬಾರ್ದ್ರೆ. ನೋಡಿ, ನಾ ಈಗ ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ. ತವೆನೂ ಚೆನ್ನಾಗಿ ಕಾಯ್ದದ. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಾಟನ್ ಬಟ್ಟೆಯಿಂದ ಬರೆಸಿ, ಎಣ್ಣೆನೇ ಬೇಡ, ಹೆಲ್ದಿ ಇರಲಿ ಅಂದ್ರೆ ನೀವು ಇಲ್ಲಿ ತುಪ್ಪನೂ ಹಾಕೋಬೋದು ನೋಡಿ. ಮತ್ತು ನಿಮಗೆ ಯಾವ ತರಕಾರಿ ಇಷ್ಟ ಅವನ್ನೂ ಹಾಕೋಬೋದು ನೋಡಿರಿ. ಮಕ್ಕಳಂತೂ ತರಕಾರಿ ತಿನ್ನೋಕ್ಕೆ ಬೇಡ ತರ್ತಾರೆ. ಇದರಲ್ಲಿ ನೀವು ತರಕಾರಿ ಕ್ವಾಂಟಿಟಿ ಇಷ್ಟೇ ಹಾಕಬೇಕಂತೇನಿಲ್ಲ, ಇನ್ನೂ ಜಾಸ್ತಿನೂ ಹಾಕೋಬೋದು ನೋಡಿರಿ. ಮತ್ತು ನಾವಿಲ್ಲಿ ಅನ್ನ ಹಾಕಿ ಮಾಡಿರೋದ್ರಿಂದ ಇವು ಏನಾಗ್ತಾವೆ ರೀ, ಸಾಫ್ಟಾಗಿ ಬರ್ತಾವೆ ನೋಡಿರಿ ದೋಸೆ.
ತೆಳುವಾಗಿ ತೆಳುವೂ ಮಾಡೋಕ್ಕೆ ಬರುವುದಿಲ್ಲ ಮತ್ತು ಏನಾಗಲ್ಲ ಕ್ರಿಸ್ಪಿ ಆಗೋದಿಲ್ಲ. ಇವು ಸಾಫ್ಟಾಗಿಯೇ ಬರ್ತಾವೆ ನೋಡಿ. ತರಕಾರಿ ಹಾಕಿರೋದ್ರಿಂದ ತೆಳುವಾಗಿ ತಿನ್ನೋಕ್ಕಾಗಲ್ಲ. ಇಷ್ಟೇ ಮೀಡಿಯಮ್ ಆಗಿ ದಪ್ಪಾಗೇ ನಾನು ಹಾಕ್ಕೊಂಡಿದ್ದೀನಿ ನೋಡಿ. ಮತ್ತು ಇದನ್ನು ಹಾಕಿದ್ಮೇಲೆ ನೀವು ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬೇಕ್ರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ನ ಇಡಬೇಡ್ರಿ, ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ರಿ. ಈ ರೀತಿ ನೋಡಿ ಕೆಂಪಗಾಗಿ ಹೊರಗಿನ ಲೇಯರ್ ಕ್ರಿಸ್ಪಿ ಆಗ್ತದೆ ನೋಡಿ. ಒಂದನ್ನು ಹಾಕಿ ತೋರಿಸಿದ್ದೀನಿ, ಇನ್ನೊಂದನ್ನು ಹಾಕಿ ತೋರಿಸ್ತೀನಿ. ಮತ್ತು ನೀವು ಇದೇ ರೀತಿ ಇದೇ ಚಟ್ನಿ ಜೊತೆನೇ ಸರ್ವ್ ಮಾಡ್ಬೇಕಂತೀನಿ. ಇಲ್ಲ ನಮಗೆ ಟೈಮೇ ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಬರೀ ಇದನ್ನು ಟೊಮೆಟೊ ಸಾಸ್ ಜೊತೆನೂ ಮಕ್ಕಳಿಗೆ ಬಾಕ್ಸ್ನಲ್ಲಿ ಹಾಕಿಕೊಡ್ಬೋದು. ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿನೂ ಮಾಡ್ಕೋಬೋದು, ಕಾಯಿ ಚಟ್ನಿನೂ ಮಾಡ್ಕೋಬೋದು ನೋಡಿ. ನಿಮಗೆ ಯಾವ ಚಟ್ನಿ ಇಷ್ಟಲ್ಲ ಅದನ್ನು ಹಾಕ್ರಿ. ಇಲ್ಲ ಯಾವುದೂ ಬೇಡ, ಸಾಸು ಬೇಡ, ಎಲ್ಲ ಅನ್ಹೆಲ್ದಿ ಅಂತಂದ್ರೆ ನೀವೇನು ಮಾಡೋದು, ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಇದೇ ದೋಸೆ ಒಳಗನೆ ಬಿಸಿ ಬಿಸಿ ಒಂದು ಸ್ವಲ್ಪ ತುಪ್ಪ, ಶೇಂಗಾ ಚಟ್ನಿ ಪುಡಿ ಹಾಕ್ಬಿಟ್ಟು ತಿನ್ಬೋದು ನೋಡಿರಿ. ಅದನ್ನು ಟೇಸ್ಟ್ ಚೆನ್ನಾಗಿರ್ತದೆ ನೋಡಿರಿ. ನಾನು ನಿಮ್ಗೆ ಏನು ಮಾಡಿದ್ದೀನಿ, 2 ದೋಸೆಯನ್ನು ಹಾಕಿಬಿಟ್ಟು ತೋರಿಸಿದ್ದೀನಿ ನೋಡಿ. ನೋಡಿ ಕಲರ್ ಮಾತ್ರ ನಾನು ಹೇಳಿದ್ದೀನಿ. ದೋಸೆ ಅದನ್ನ ಏನು ಹಾಕ್ತೀವಲ್ಲ ಅವಾಗ ನೀವು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೋಬೇಕು. ನಾನು 2 ಹಾಕಿ ತೋರಿಸಿದ್ದೀನಿ, ಇನ್ನೊಂದನ್ನು ಹಾಕೋತೀನಿ ರೀ. ಅವಾಗ ಪ್ಲೇಟನ್ನು ರೆಡಿ ಮಾಡ್ಕೊಂಡು ನೋಡಿರಿ 3 ಹಾಕಿಬಿಟ್ಟು ತೋರಿಸಿದ್ದೀನಿ ನೋಡಿ. ಆ ಒಗ್ಗರಣೆಯನ್ನು ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಚಟ್ನಿಯನ್ನು ಹಾಕೋತಾ ಇದ್ದೀನಿ. ಒಗ್ಗರಣೆಯಲ್ಲೇ ಬೇಕಂದ್ರೆ ನೀವು ಏನು ಮಾಡ್ಬೋದು, ನಾನು ಬೇಳೆ ಅದಷ್ಟೇ ಹಾಕ್ಕೊಂಡಿದ್ದೀನಿ. ಅಲ್ಲೇ ಹಸಿಮೆಣ್ಸಿಕಾಯಿ ಕರಿಬೇವು ಸೊಪ್ಪನ್ನು ಹಾಕೋಬೋದು ನೋಡಿ. ತುಂಬ ಸಾಫ್ಟಾಗಿ ಅನ್ನ ರುಬ್ಬಿ ಹಾಕಿ ಮಾಡೋದ್ರಿಂದ ತುಂಬ ಸಾಫ್ಟ್ ಆಗ್ತಾವೆ ರೀ. ಆ ರವೆಯಿಂದ ಹೊರಗಡೆ ಲೇಯರ್ ಕ್ರಿಸ್ಪಿ, ಅನ್ನದಿಂದ ಸಾಫ್ಟ್, ಟೇಸ್ಟ್ನೂ ಅದ, ಹೆಲ್ದಿನೂ ಅದ. ದಿಢೀರಾಗಿ ಒಂದು 10 ನಿಮಿಷದಲ್ಲಿನೇ ಏನು ಮಾಡ್ಬೋದು, ರೆಡಿ ಮಾಡ್ಕೊಬೋದು ನೋಡಿರಿ. ಎಷ್ಟು ಸಾಫ್ಟಾಗಿ ಬಂದ ನೋಡಿ. ಅಂದರೆ ತುಂಬ ದಪ್ಪನೂ ಮಾಡಬೇಡ್ರಿ, ನೀವು ಮೀಡಿಯಮ್ ಆಗಿನೇ ಹಾಕೋರಿ. ಆದರೆ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತಗೋರಿ ನೋಡಿ. ಬಿಸಿ ಬಿಸಿ ಇವೇನೋ ಅನ್ನ ರುಬ್ಬಿ ಹಾಕಿ ಮಾಡಿರುವ, ರವೆಯಿಂದ ಮಾಡಿರುವ ದಿಢೀರ್ ಉತ್ತಪ್ಪ ಅಂತಲೂ ಕರಿಬೋದು. ಶೇಂಗಾ ಚಟ್ನಿನೂ ರೆಡಿ ಆಗ್ಯದ ನೋಡಿರಿ. ಈ ದಿಢೀರ್ ರೆಸಿಪಿ ಇದಕ್ಕೆ ನಾನು ಈ ರೀತಿ ಹೆಸರಿಟ್ಟಿದ್ದೀನಿ, ನೀವೇನು ಹೆಸರಿಡ್ತೀರಿ ಅಂತಲೂ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ.